ಇನ್ನು ದರ್ಶನ್ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಜೊತೆಗೆ ಏನಂದರೆ ನಿನ್ನೆ ಸಿಕ್ಕಂಥ ಸ್ಪಂದನೆ ಇದೆಯಲ್ಲ, ಒಂದೇ ದಿನಕ್ಕೆ 20 ಕೋಟಿ ರೂಪಾಯಿನ ಬಾಚಿದೆ. ಅದೆಲ್ಲ ಒಂದು ಕಡೆಗೆ, ಇನ್ನೊಂದು ಕಡೆಗೆ ದರ್ಶನ್ಗೆ ಸಂಬಂಧಪಟ್ಟಂಥ ಇನ್ನೊಂದು ಸ್ಫೋಟಕ ಸುದ್ದಿ, ಅದು ಈ ಗನ್ ಮ್ಯಾಟರ್. ಅದರ ವಿವರಗಳನ್ನು ನಾವೀಗ ಕೊಡ್ತಾ ಇದ್ದೀವಿ. ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅಂತಂದರೆ 22 mm ರೈಫಲ್ ಅಂಡ್ ಬುಲೆಟ್ಸ್ ಇನ್ನೂ ಕೂಡ ದರ್ಶನ್ ಬಳಿಯಲ್ಲೇ ಇವೆ, ಅಂದರೆ ಅವರ ಮನೆಯಲ್ಲೇ ಇದೆ ಅಂತ. ಆರೋಪಿ ಆಗಿರುವಂಥವ್ರಂಥವನ್ನೆಲ್ಲ ಇಟ್ಕೋಬಾರದು, ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಆರೋಪಿ ಆಗ್ತಿದ್ದಂಗೆ ಗನ್ ಸೀಸ್ ಮಾಡಬೇಕು. ಆದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಯಾವುದೂ ಕೂಡ ಆಗಿಲ್ಲ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಕಿರಣ್, ಏನಿದೆ ಸಂಗತಿ ಇದು? ಏನಿದು ಈ ಲೈಸೆನ್ಸ್ ಸೀಸ್ ಆಗಬೇಕು, ಜೊತೆಗೆ ಗನ್ನನ್ನು ಒಪ್ಪಿಸಬೇಕು, ಯಾಕಂದರೆ ಆರೋಪಿಗಳ ಕೈನಲ್ಲಿ ಯಾವುದೇ ಮಾರಕಾಸ್ತ್ರಗಳಿರಲ್ಲ ಅನ್ನುವಂಥದ್ದು. ಇದನ್ನು ಪೊಲೀಸರು ಹೆಂಗೆ ಬಿಟ್ಟರು ಅಂತ, ಇದರ ಜವಾಬ್ದಾರಿ ಯಾರದ್ದು? ರಂಗನಾಥ್, ನಟ ದರ್ಶನ್ 2 ಲೈಸೆನ್ಸ್ನ 2 ವೆಪನನ್ನು ತೊಗೊಂಡಿರ್ತಾರೆ. ಅಂದರೆ ಗೌರ್ಮೆಂಟಿನ ಅಧಿಕೃತವಾಗಿ ಅವರು ಒಂದು ಪೊಲೀಸರ ಅನುಮತಿ ಮೇರೆಗೆ ಅವ್ರಿಗೆ ಲೈಸೆನ್ಸನ್ನು ಕೊಟ್ಟಿರ್ತಾರೆ. ಒಂದು .32 PPK ಪಿಸ್ತೂಲ್ ಅಂತ ಒಂದು, ಮತ್ತು ಒಂದು .22 mm ರೈಫಲ್. ಈ 2 ವೆಪನನ್ನು ಅವ್ರ ಬಳಿ ಇಟ್ಕೊಂಡಿರ್ತಾರೆ. ಒಂದು ವೆಪನ್ ಬಹುಶಃ ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ರೆ, ಇನ್ನೊಂದು ವೆಪನ್ ಅವರ ಫಾರ್ಮ್ ಹೌಸಲ್ಲಿ ಮೈಸೂರಲ್ಲಿ ಇಟ್ಕೊಂಡಿರ್ಬೋದು. ಇಲ್ಲಿ RR ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂದರೆ ಅದಕ್ಕೆ ಅಕೌಂಟಬಿಲಿಟಿ ಇರುತ್ತೆ. ಯಾವಾಗ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗ್ತಾರೋ, ಇಮಿಡಿಯೇಟಾಗಿ ಡಿಸೆಂಬರ್ 2024 ಅಂದಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಒಂದು ಆದೇಶನ ಮಾಡ್ತಾರೆ. ಇಮಿಡಿಯೇಟಾಗಿ ಅವ್ರ ಹತ್ರ ಇರುವಂಥ ವೆಪನ್ ಲೈಸೆನ್ಸ್ನ ಸಸ್ಪೆನ್ಷನಲ್ಲಿ ಇಡ್ತಾರೆ. 2 ವಾರಗಳ ನಂತರ ದರ್ಶನ್ ಮನೆಯಲ್ಲಿ ಹೋಗಿ RR ನಗರ ಪೊಲೀಸರು ಆ ಒಂದು ವೆಪನ್ನ ಸೀಸ್ ಮಾಡಿ ಈಗ ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಈಗ ಇಲ್ಲಿ ಆ ಲೈಸೆನ್ಸು ಸಸ್ಪೆನ್ಷನಲ್ಲಿದೆ. ಹಾಗಾಗಿ ಅವರು ಆ ವೆಪನ್ ಕೂಡ ಅವ್ರು ಇಟ್ಕೊಂಡಿದ್ದಾರೆ. ಆದರೆ ಇನ್ನೊಂದು, ಏಕೆಂದರೆ ಕೊಲೆ ಆರೋಪಿ ಯಾರು ಆದರೆ ಇಮಿಡಿಯೇಟಾಗಿ ಅವರ ಬಳಿ ಇರುವಂಥ ಲೈಸೆನ್ಸ್ ವೆಪನ್ನ ಸಸ್ಪೆಂಡ್ ಮಾಡೋದು ಅಥವಾ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಕಸ್ಟಡಿಗೆ ತೊಗೊಳ್ಳೋದು ಪೊಲೀಸರು ಮತ್ತು ಆರೋಪಿಗಳು ಅವರು ಕೂಡ ಸರೆಂಡರ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ವೆಪನ್ ಮಾತ್ರ ಸೀಸ್ ಆಗಿರೋದು, ಅದು ಲೆಕ್ಕ ಇದೆ. ಆದರೆ .22 ರೈಫಲ್ ಏನಿದೆ ಅದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಪೊಲೀಸರು, ಅಂದರೆ ಮೈಸೂರು ಪೊಲೀಸರು ಅಥವಾ ಬೆಂಗಳೂರು ಪೊಲೀಸರು ಇಬ್ಬರೂ ಕೂಡ ಯಾರೂ ಕೂಡ ಅದನ್ನು ಸೀಸ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗಿರೋ ಒಂದಷ್ಟು ಮಾಹಿತಿ ಪ್ರಕಾರ ಅವರ ಫಾರ್ಮ್ ಹೌಸಲ್ಲಿ ಅಲ್ಲಿ ದರ್ಶನ್ ಇಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗಿದೆ. ಈಗ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸರು ನಮ್ಮ ಕೈಲಿ ಏನು ನಮ್ಮ ಲೈಸೆನ್ಸ್ ಇತ್ತು RR ನಗರ ಪೊಲೀಸ್ ಠಾಣೆಯಲ್ಲಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ನಾವು ಈಗಾಗಲೇ ನಾವು ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ವೆಪನ್ನ .22 ರೈಫಲ್ನ ಇಲ್ಲಿವರೆಗೂ ಕೂಡ ಸೀಸ್ ಮಾಡಿಲ್ಲ. ಅದು ಏನಕ್ಕೆ ಅನ್ನೋದು ದರ್ಶನೂ ಕೂಡ ಕೊಟ್ಟಿಲ್ಲ, ಪೊಲೀಸರು ಕೂಡ ಸೀಸ್ ಮಾಡಿಲ್ಲ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.